ದಳ ಕಮಲ ಮೈತ್ರಿಗೆ ಬೇಸತ್ರ ಜೆಡಿಎಸ್ ನಾಯಕರು. ಪತನವಾಗುತ್ತಾ ಜೆಡಿಎಸ್ನಿಂದ ಮತ್ತೊಂದು ವಿಕೆಟ್. ಮಾಜಿ ಎಂಎಲ್ಸಿ ಅಪ್ಪಾಜಿಗೌಡ ಕಾಂಗ್ರೆಸ್ ಸೇರ್ಪಡೆ ಆಗೋ ಸಾಧ್ಯತೆಗಳಿದ್ದಾವೆ. ದಳ ಕಮಲ ಮೈತ್ರಿ ಈಗ ಕೆಲವೊಂದಿಷ್ಟು ವಿಕೆಟ್ಗಳು ಉರುಳೋಕೆ ಕಾರಣ ಆಗಬಹುದು. ಜೆಡಿಎಸ್ನಿಂದ ಮತ್ತೊಂದು ವಿಕೆಟ್ ಪತನ ಆಗುತ್ತಾ ಅಂದಿವೇ ಇರಬಹುದು. ಮಾಜಿ ಎಂಎಲ್ಸಿ ಅಪ್ಪಾಜಿಗೌಡ ಕಾಂಗ್ರೆಸ್ ಸೇರ್ಪಡೆ ಆಗೋ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಸಚಿವ ಚಲುವರಾಯಸ್ವಾಮಿ ಭೇಟಿ ಮಾಡಿ ಪಕ್ಷ ಸೇರ್ಪಡೆಗೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆ ಕುಂಟಾನ ಕೊಪ್ಪಲು ಗ್ರಾಮದಲ್ಲಿ ಭೇಟಿ ಮಾಡಿದ್ದಾರೆ. ಬದ್ಧ ಎದುರಾಳಿ ಮಂಡ್ಯದಲ್ಲಿ ಜೆಡಿಎಸ್ ಕಾಂಗ್ರೆಸ್. ಪರಿಷತ್ ಚುನಾವಣೆ ಬಳಿಕ ಜೆಡಿಎಸ್ನಿಂದ ಅಪ್ಪಾಜಿಗೌಡ ದೂರ ಆಗಿದ್ರು, ಅಂದರೆ ಸೋತಿದ್ರು ಅವರು. ಸದ್ಯ ಮನ್ಮೂಲ್ ಅಧ್ಯಕ್ಷಗಿರಿ ಮೇಲೆ ಕಣ್ಣಿಟ್ಟಿದ್ದಾರ ಅಪ್ಪಾಜಿಗೌಡ. ಅಂದರೆ ಈ ಮೈತ್ರಿ ಎಲ್ಲರಿಗೂ ಇದು ಒಪ್ಪಿಗೆ ಅಂತಲ್ಲ. ಬಿಜೆಪಿಯಲ್ಲೂ ಕೂಡ ಅದನ್ನು ವಿರೋಧ ಮಾಡಿದ್ದಾರೆ. ಜೆಡಿಎಸ್ನಲ್ಲೂ ಕೂಡ ಕೆಲ ನಾಯಕರು ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿಲ್ಲ. ನಾವು ಬದ್ಧ ಎದುರಾಳಿಗಳಾಗಿ ಹೋರಾಡದಂಥವ್ರು ಈಗ ದೋಸ್ತಿ ಅಂದ್ಕೊಂಡು ಕೈ ಹಿಡ್ಕೊಂಡು ಓಡಾಡೋಕ್ಕಾಗುತ್ತಾ ಅಂತೇಳಿ ಅಲ್ಲಿ ಕುಮಾರಸ್ವಾಮಿಯವರು ಯಡಿಯೂರಪ್ಪನವರು ಹೆಗಲ ಮೇಲೆ ಕೈ ಹಾಕ್ಕೊಂಡು ಕೂತ್ಕೊಳ್ಬೋದು. ಆದರೆ ಸ್ಥಳೀಯವಾಗಿ ಅದು ಸಾಧ್ಯ ಆಗೋದಿಲ್ಲ. ಚಲುವರಾಯಸ್ವಾಮಿ ಅವ್ರನ್ನ ಈಗ ಅಪ್ಪಾಜಿಗೌಡರು ಭೇಟಿಯಾಗಿದ್ದಾರೆ ನೋಡಿ. ಬಟ್ ಈಗ ಅಲ್ಲಿ ಏನೆಲ್ಲ ಮಾತುಕತೆ ನಡೆದಿರಬಹುದು. ಸದ್ದಿಲ್ಲದೆ ಜೆಡಿಎಸ್ನ ನಾಯಕರಿಗೂ ಕೂಡ ಕಾಂಗ್ರೆಸ್ನವರು ಗಾಳ ಹಾಕ್ತಿದ್ದಾರೆ. ಇಲ್ಲಿ ಕಾಂಗ್ರೆಸ್ನವರು ಗಾಳ ಹಾಕೋದಕ್ಕಿಂತ ಅವರೇ ಬರ್ತಾ ಇದ್ದಾರೆ. ಇವರೇನ ಆಫರ್ ಮಾಡ್ತಾ ಇಲ್ಲ, ಅಥವಾ ಅವಕಾಶವನ್ನು ಕೊಡ್ತೀವಿ ಬನ್ನಿ, ಅಥವಾ ಆಪರೇಷನ್ ಕಾಂಗ್ರೆಸ್ಸು ಇದ್ಯಾವುದೂ ಇಲ್ಲ. ಯಾಕಂದರೆ ಸರ್ಕಾರ ಸ್ಟ್ರಾಂಗ್ ಆಗಿದೆ, 136 ಜನ MLA ಇದ್ದಾರೆ. ಅವಕಾಶಗಳು ಸಾಧ್ಯತೆಗಳು ಅನಿವಾರ್ಯತೆ ಸೃಷ್ಟಿ ಆಗೋದಿಲ್ಲ. ಆದರೆ ಈಗ ಅವರಾಗಿಯೇ ಕಾಂಗ್ರೆಸ್ ಕಡೆ ಮುಖ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ. ಇಲ್ಲಿ ಈ ಅಪ್ಪಾಜಿಗೌಡ ಇದ್ದಾರಲ್ಲ, ಆ ಭಾಗದಲ್ಲಿ ಜೆಡಿಎಸ್ನಲ್ಲಿ ಪ್ರಭಾವಿ ಅಂತಲೇ ಹೇಳ್ಬೋದು ನಾವು. ಈಗ ಅವರು ಮನ್ಮೂಲ್ ಅಧ್ಯಕ್ಷಗಿರಿ ಮೇಲೆ ಕಣ್ಣಿಟ್ಟಿದ್ದಾರಾ ಅಂತ. ಸರ್ಕಾರ ಕಾಂಗ್ರೆಸ್ದಿದೆ, ಹಾಗಾಗಿ ಅವಶ್ಯಕತೆ ತುಂಬ ಇದೆ ಅಲ್ಲಿ. ಅಂದರೆ ಅವ್ರಿಗೆ ಈಗ ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಂತಂದರೆ, ನಾನು ಜೆಡಿಎಸ್ನಲ್ಲಿದ್ದರೆ ಆಗಲ್ಲ, ಇಲ್ಲಿ ಮೈತ್ರಿ ಮಂಡ್ಯದಲ್ಲಿ ಮೈತ್ರಿ ಮಾಡ್ಕೊಂಡಿದ್ದಾರೆ, ನಮಗದು ಇಷ್ಟ ಇಲ್ಲ, ಜೊತೆಗೆ ನಾವು ಒಟ್ಟಿಗೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಹಾಗಾಗಿನೇ ಈಗ ಶತ್ರುವಿನ ಶತ್ರು ಮಿತ್ರ ಅನ್ನುವಂಥದ್ದಿದೆ ಅಲ್ವಾ, ಅದು ಇಲ್ಲಿ ಪ್ರೂವ್ ಆಗ್ತಾ ಇದೆ ಪದೇ ಪದೇ. ಅಪ್ಪಾಜಿಗೌಡರು ಕಾಂಗ್ರೆಸ್ ಸೇರ್ತಾರಂತ ವದಂತಿ ಸದ್ಯದಲ್ಲೇ ಗೊತ್ತಾಗುತ್ತೆ. ಅವರೇ ಅಭ್ಯರ್ಥಿ ಆ ಥರದ ಅಭ್ಯರ್ಥಿ ಅಂತ ಏನು ಅವ್ರೂ ಕೇಳಿಲ್ಲ, ನಾವು ಘೋಷಣೆ ಮಾಡಿಲ್ಲ. ಬಟ್ ನಮ್ಮ ಹಿತೈಷಿಗಳು ಮೊದಲಿನ ಜೊತೆಲಿದ್ದವರು, ವಿಶ್ವಾಸದಲ್ಲಿದ್ದವರು, ಸ್ವಲ್ಪ ಮಧ್ಯ ನಾನು ಜನತಾದಳದಿಂದ ಕಾಂಗ್ರೆಸ್ಸಿಗೆ ಬಂದಾಗ ಅವರಲ್ಲೇ ಉಳ್ಕೊಂಡ್ರು. ಈಗ ಬರೋದ್ರಿಂದ ತಪ್ಪೇನಿಲ್ವಲ್ಲ. ನಮ್ಮ ಅವರ ವಿಶ್ವಾಸ ಯಾವತ್ತೂ ಕೆಡದೇ ಇರೋದ್ರಿಂದ ಬಹುತೇಕ ನೀವು ಹೇಳಿದಂಗೆ ನಾವು ಆಸೆ ಪಡ್ತಾ ಇದ್ದೀವಿ, ಆದಷ್ಟು ಬೇಗ ಅದ್ರ ಫಲ ಸಿಗುತ್ತೆ ಅಂತ ಅನ್ಕೊಂಡಿದ್ದೀವಿ. ಅಪ್ಪಾಜಿಗೌಡರು ಕಾಂಗ್ರೆಸ್ ಸೇರ್ತಾರಂತ ವದಂತಿ ಸದ್ಯದಲ್ಲೇ ಗೊತ್ತಾಗುತ್ತೆ. ಅವರೇ ಅಭ್ಯರ್ಥಿ ಆಗ್ತಿದ್ದಾರೆ ಕಾಂಗ್ರೆಸ್ ಇಂದ ಮೂಲು ಆ ಥರದ ಅಭ್ಯರ್ಥಿ ಅಂತ ಏನು ಅವ್ರೂ ಕೇಳಿಲ್ಲ, ನಾವು ಘೋಷಣೆ ಮಾಡಿಲ್ಲ. ಬಟ್ ನಮ್ಮ ಹಿತೈಷಿಗಳು ಮೊದಲಿನ ಜೊತೆಲಿದ್ದವರು, ವಿಶ್ವಾಸದಲ್ಲಿದ್ದವರು, ಸ್ವಲ್ಪ ಮಧ್ಯ ನಾನು ಜನತಾದಳದಿಂದ ಕಾಂಗ್ರೆಸ್ಸಿಗೆ ಬಂದಾಗ ಅವರಲ್ಲೇ ಉಳ್ಕೊಂಡ್ರು. ಈಗ ಬರೋದ್ರಿಂದ ತಪ್ಪೇನಿಲ್ವಲ್ಲ. ನಮ್ಮ ಅವರ ವಿಶ್ವಾಸ ಯಾವತ್ತೂ ಕೆಡದೇ ಇರೋದ್ರಿಂದ ಬಹುತೇಕ ನೀವು ಹೇಳಿದಂಗೆ ನಾವು ಆಸೆ ಪಡ್ತಾ ಇದ್ದೀವಿ, ಆದಷ್ಟು ಬೇಗ ಅದ್ರ ಫಲ ಸಿಗುತ್ತೆ ಅಂತ ಅನ್ಕೊಂಡಿದ್ದೀವಿ. ಅಪ್ಪಾಜಿಗೌಡರು ಕಾಂಗ್ರೆಸ್ ಸೇರ್ತಾರಂತ ವದಂತಿ ಸದ್ಯದಲ್ಲೇ ಗೊತ್ತಾಗುತ್ತೆ. ಮತ್ತಷ್ಟು ಮಾಹಿತಿ ಶಶಿಕುಮಾರ್ ಇರ್ತಾರೆ. ಶಶಿಕುಮಾರ್, ಈಗ ಹೈಕಮಾಂಡ್ ಮಟ್ಟದಲ್ಲಿ ಅಥವಾ ರಾಜ್ಯ ನಾಯಕರ ಮಟ್ಟದಲ್ಲಿ ಮೈತ್ರಿ ಒಪ್ಪಿಗೆ ಆಗಿರ್ಬೋದು, ಅವರು ಒಮ್ಮತದಿಂದ ಖುಷಿಯಿಂದ ಇರ್ಬೋದು. ಆದರೆ ಸ್ಥಳೀಯವಾಗಿ ಅಲ್ಲಿ ಇನ್ನೂ ಕೂಡ ಕಾರ್ಯಕರ್ತರ ಮಧ್ಯೆ ಹೊಂದಾಣಿಕೆ ಮೂಡಿಲ್ಲ ಅನ್ನೋದಕ್ಕೆ ಈ ರೀತಿಯ ಬೆಳವಣಿಗೆಗಳು ಸಾಕ್ಷಿ ಆಗುತ್ತೆ. ಅಪ್ಪಾಜಿಗೌಡರು ಬರುವಂಥ ಸಾಧ್ಯತೆಯ ಒಂದು ಕಾಣಿಸ್ತಾ ಇದೆ ನಮಗೆ ಚಲುವರಾಯಸ್ವಾಮಿ ಅವ್ರ ಮಾತಿನ ಮೇಲೆ. ನಿಜವಾಗ್ಲೂ ಪ್ರಭು, ಏನು ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಆಗಿರ್ತಕ್ಕಂಥದ್ದು ಅದು ಹೈಕಮಾಂಡ್ ಲೆವೆಲ್ ನಲ್ಲಿ ದೊಡ್ಡ ಮಟ್ಟದಲ್ಲೇ ಆಗಿರ್ತಕ್ಕಂಥದ್ದು. ಆದ್ರೆ ಸ್ಥಳೀಯ ನಾಯಕರುಗಳನ್ನ ಪರಿಗಣನೆ ಮಾಡಿಲ್ಲ ಅನ್ನೋದು ಕೂಡ ಆಗಿಂದಾಗೆ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ವಿಧಾನ ಪರಿಷತ್ನ ಮಾಜಿ ಸದಸ್ಯರಾಗಿರ್ತಕ್ಕಂಥ ಅಪ್ಪಾಜಿಗೌಡರು ಕೂಡ ಈ ವಿಚಾರವಾಗಿ ಮುನಿಸ್ಕೊಂಡಿರ್ತಕ್ಕಂಥದ್ದು. ಕಳೆದ ವಿಧಾನ ಪರಿಷತ್ ಚುನಾವಣೆ ಸಂದರ್ಭದಲ್ಲಿ ಅವರ ಸೋಲಿಗೆ ಸ್ವಪಕ್ಷೀಯರೇ ಕಾರಣ ಅಂತಾನೂ ಕೂಡ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ಕೂಡ ಹೊರ ಹಾಕಿದ್ರು. ಅದಾದ ನಂತರದಲ್ಲಿ ಒಂದು ರೀತಿ ಪಕ್ಷದಿಂದ ಅಂತರವನ್ನೇ ಕಾಯ್ದುಕೊಂಡಿದ್ರು. ಇದೀಗ ಮತ್ತೆ
ಏನು ಈಗ ಬಹಿರಂಗವಾಗಿನೇ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ಸಚಿವ ಚಲರಾಯಸ್ವಾಮಿ ಅವ್ರ ಜೊತೆ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಈ ಹಿಂದೆ ಇಬ್ರು ಕೂಡ ಅತ್ಯಾಪ್ತರಾಗಿದ್ದಂಥವ್ರು. ಈ ಹಿಂದೆ ಚಲರಾಯಸ್ವಾಮಿ ಅವರು ಜೆಡಿಎಸ್ ನ ಬಿಟ್ಟು ಕಾಂಗ್ರೆಸ್ಗೆ ಸೇರಿದಂತ ಸಂದರ್ಭದಲ್ಲಿ ಅವರು ಜೆಡಿಎಸ್ ನಲ್ಲೇ ಉಳ್ಕೊಂಡಿದ್ರು. ಆದ್ರೆ ದೇವೇಗೌಡರ ಜೊತೆ ಒಂದು ಸಖ್ಯ, ತುಂಬಾ ಒಳ್ಳೆ ಸಖ್ಯವನ್ನ ಹೊಂದಿದ್ದಂತ ಅಪ್ಪಾಜಿ ಗೌಡ್ರು ಇತ್ತೀಚೆಗೆ ಜೆಡಿಎಸ್ ನಿಂದ ಅಂತರವನ್ನ ಕಾಯ್ದುಕೊಂಡಿರ್ತಕ್ಕಂಥದ್ದು. ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆ ಸೋಲಿನ ಬಳಿಕ ಸಂಪೂರ್ಣವಾಗಿ ಜೆಡಿಎಸ್ ನಿಂದ ಅಂತರ ಕಾಯ್ದುಕೊಂಡು ಯಾವುದೇ ಒಂದು ಪಕ್ಷದ ಚಟುವಟಿಕೆಯಲ್ಲಿ ಕೂಡ ಪಾಲ್ಗೊಳ್ಳದೆ ಗೈರಾಗ್ತಿದ್ದು ಕೂಡ ಈಗ ಬಹಿರಂಗ ಆಗಿರ್ತಕ್ಕಂಥದ್ದು. ಹೀಗಾಗಿ ಇತ್ತೀಚೆಗೆ ಒಂದು ಕುಂಟಾನ್ಕೊಪ್ಲು ಅಂತ ಏನು ಗ್ರಾಮ ಏನಿದೆ, ಅಲ್ಲಿ ಒಂದು ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇಬ್ರು ಕೂಡ ಭಾಗಿಯಾಗಿ ಕಾಂಗ್ರೆಸ್ ಪಕ್ಷದ ಸೇರ್ಪಡೆ ಬಗ್ಗೆ ತುಂಬಾ ಹೊತ್ತು ಚರ್ಚೆ ಕೂಡ ಆಗಿರ್ತಕ್ಕಂಥದ್ದು. ಇದಕ್ಕೆ ಸ್ವತಃ ಸಚಿವರಾಗಿರ್ತಕ್ಕಂಥ ಚಲರಾಯಸ್ವಾಮಿ ಅವರೇ ಒಂದು ಹೇಳಿರ್ತಕ್ಕಂಥದ್ದು. ಸಾಕಷ್ಟು ಒಂದು ಏನು ಅಪ್ಪಾಜಿ ಗೌಡ್ರ ಈ ಒಂದು ಜೊತೆಗಿರ್ತಕ್ಕಂಥ ಫೋಟೋ ಕೂಡ ಅಪ್ಪಾಜಿ ಗೌಡ್ರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನೋದಕ್ಕೂ ಕೂಡ ಒಂದಷ್ಟು ಸಾಕ್ಷಿ ಆಗಿರ್ತಕ್ಕಂಥದ್ದು. ಹೀಗಾಗಿ ಮೊದಲಿಂದಲೂ ಕೂಡ ನಾವು ಇಬ್ರು ಕೂಡ ಜೊತೆನಲ್ಲೇ ಇದ್ದಂತವ್ರು. ಆದ್ರೆ ಮಧ್ಯೆ ನಾನು ಜೆಡಿಎಸ್ ನಿಂದ ಕಾಂಗ್ರೆಸ್ಗೆ ಬಂದಾಗ ಅವರು ಜೆಡಿಎಸ್ ನಲ್ಲಿ ಉಳ್ಕೊಂಡಿದ್ರು. ಇವಾಗ ಕಾಂಗ್ರೆಸ್ಗೆ ಬರೋದ್ರಿಂದ ತಪ್ಪೇನು ಇಲ್ವಲ್ಲ ಅಂತ ಹೇಳಿ ಕೂಡ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಬಹುತೇಕ ನಾವು ಆಸೆ ಪಡ್ತಿದ್ದೀವಿ ಆದಷ್ಟು ಬೇಗ ಅದರ ಫಲ ಸಿಗುತ್ತೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಪ್ಪಾಜಿ ಗೌಡ್ರು ಕೂಡಲೇ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನೋ ಚರ್ಚೆ ಕೂಡ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಏನು ಬರ್ತಕ್ಕಂಥ ಮನುಮುಲ್ಲು ಅಧ್ಯಕ್ಷ ಗಾದಿ ಮೇಲೂ ಕೂಡ ಅಪ್ಪಾಜಿ ಗೌಡ್ರು ಕಣ್ಣಿಟ್ಟಿದ್ದಾರೆ. ಹೀಗಾಗಿ ಅವರ ಸ್ವಗ್ರಾಮದಲ್ಲಿ ಈಗಾಗಲೇ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅವರ ಒಂದು ಸದಸ್ಯತ್ವವನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ಅವರೇ ಹಾಲು ಹಾಕುವಂತ ಹೆಸರಿನಲ್ಲಿ ಅವರು ಕೂಡ ಒಂದು ಸದಸ್ಯತ್ವವನ್ನು ಪಡ್ಕೊಂಡು ಮುಂಬರ್ತಕ್ಕಂಥ ಒಂದು ಚುನಾವಣೆಯಲ್ಲಿ ಸ್ಪರ್ಧೆಗೂ ಕೂಡ ಅವರು ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾತುಗಳು ಕೂಡ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಹೀಗಾಗಿ ಏನು ಪ್ರಬಲವಾಗಿರ್ತಕ್ಕಂಥ ಏನು ಮನುಮಲ್ನಲ್ಲಿ ಈಗ ಕಾಂಗ್ರೆಸ್ ಪ್ರಬಲವಾಗಿದೆ. ಹೀಗಾಗಿ ಅಲ್ಲೂ ಕೂಡ ತಮ್ಮ ಹಿಡಿತವನ್ನ ಸಾಧಿಸಿಕೊಳ್ಳಿಕ್ಕೂ ಕೂಡ ಈಗಾಗಲೇ ಮುಂದಾಗ್ತಿರ್ತಕ್ಕಂಥದ್ದು. ಕಾಂಗ್ರೆಸ್ ಈ ಮಟ್ಟಿನಲ್ಲಿ ಎಷ್ಟು ಯಶಸ್ವಿ ಆಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿರ್ತದೆ. ಒಟ್ಟಾರೆ ಅಪ್ಪಾಜಿ ಗೌಡ್ರು ಜೆಡಿಎಸ್ ನ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗತಕ್ಕಂಥದ್ದು ಬಹುತೇಕ ನಿಶ್ಚಯ ಅಂತಾನೆ ಕೂಡ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗಾಗಿ.